ನೀವು ಆನ್ಲೈನಲ್ಲಿ ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ಫೋನ್ ಆಗಿರ್ಬೋದು ಅಥವಾ ದಿನಬಳಕೆಗೆ ಬೇಕಾದಂಥ ಕೆಲವು ವಸ್ತುಗಳಾಗಿರ್ಬೋದು. ಸೊ ಅವು ಸ್ವಲ್ಪ ಹೆಚ್ಚಿನ ರೇಟಿಂಗ್ ಇದ್ದಂದರೆ ಅವರಿಗೆ ಒ ಟಿ ಪಿ ಕೊಡೋಕ್ಕಿಂತ ಮೊದಲು ಒ ಟಿ ಪಿ ಕೊಟ್ಟರೆ ಮುಗಿದೋಯ್ತು. ಸೊ ಒ ಟಿ ಪಿ ಕೊಡೋಕ್ಕಿಂತ ಮೊದಲು ನೀವು ಅನ್ಬಾಕ್ಸ್ ಮಾಡಬೇಕು. ಅನ್ಬಾಕ್ಸ್ ಮಾಡಿ ಸೊ ಅದು ಸರಿಯಾದ ವಸ್ತು ಇದೆ ಅಥವಾ ಇಲ್ಲ ಅಂತ ನೋಡ್ಕೋಬೇಕು. ಆದರೆ ಡೆಲಿವರಿ ಬಾಯ್ಸ್ ಏನು ಮಾಡ್ತಾರೆ, ಒ ಟಿ ಪಿ ತೊಗೊಂಡು ನಿಮಗೆ ಕೊಡ್ತಾರೆ. ಸೊ ಇದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ. ಬಸ್ಟ್ ಈ ರೀತಿಯಾದಂಥ ಒಂದು ರೆಕಾರ್ಡಿಂಗ್ ಮಾಡೋದ್ರಿಂದ ನಿಮಗೆ ಆ ವ್ಯಕ್ತಿಯ ಮುಂದೆಯೇ ಎಲ್ಲ ಅವನು ತೆಗೆಯೋದ್ರಿಂದ ಸೊ ಇದನ್ನು ಈ ಒಂದು ಫೋಟೋ ಅಥವಾ ಈ ವಿಡಿಯೋನ ನೀವು ಅಪ್ಲೋಡ್ ಮಾಡಿದರೆ ಕಂಪ್ನಿಯವರಿಗೆ, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಎನಿ ಯಾವುದೇ ಒಂದು ಕಂಪ್ನಿಯಿಂದ ನೀವು ತರಿಸಿದರೆ, ಸೊ ಈ ರೀತಿಯಿಂದ ಮಾಡೋದ್ರಿಂದ ಏನಾಗುತ್ತೆ, ಇದು ಒಂದು ಪ್ರೂಫ್ ಇರುತ್ತೆ. ಸೊ ನಾವು ಒಂದು ಮೊಬೈಲ್ ತರಿಸಿದ್ವಿ. ಸೊ ಆ ಮೊಬೈಲ್ ಈಗ ಫ್ಲಿಪ್ಕಾರ್ಟಿಂದ ಸೊ ಅನ್ಬಾಕ್ಸ್ ನಾವು ಆ ಡೆಲಿವರಿ ಬಾಯ್ ಕೈಯಿಂದನೇ ಮಾಡಿಸಿದ್ವಿ. ಯಾಕಂದರೆ ಏನಾದರೂ ಆಗೋದಿತ್ತಂದರೆ ಮಧ್ಯೆ ಇವರಿಂದನೇ ಆಗೋದು, ಅಥವಾ ಅಲ್ಲಿ ಪ್ರೊಡಕ್ಷನ್ ಯಾವಾಗ ಹೊರಗಡೆ ಬರ್ತಲ್ಲ ಆವಾಗ ಕೆಲವೊಂದು ಸಾರಿ ಅದರೊಳಗೆ ಏನು ಸಾಬೂನು ಬರೋದು ಅಥವಾ ಇಟ್ಟಂಗೆ ಹೇಳಿ ಇಟ್ಟು ಕಳಿಸೋದು ಇದೆಲ್ಲ ನೋಡಿದ್ದೇವೆ ನಾವು. ಸೊ ಎದುರಿಗೇ ನಾವೆಲ್ಲ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಏನಿಲ್ಲ ಅಂದರೆ ಒಂದು 25,000 ರೂಪಾಯಿ ಮೊಬೈಲ್ ಇದು ಹೆಚ್ಚು ಕಡಿಮೆ. ಸೊ ಅವನ ಕೈಯಿಂದ ಅನ್ಬಾಕ್ಸ್ ಮಾಡಿದರೆ ಒಂದು ಕಂಫರ್ಟಬಲ್ ಆಗಿರುತ್ತೆ. ಸೊ ಅವನು ಅನ್ಬಾಕ್ಸ್ ಮಾಡ್ತಾ ಇದ್ದಾನೆ. ಸೊ ಹೀಗಾಗಿ ಅವ್ರಿಗೂ ಈಗ ಈ ರೀತಿ ಮಾಡೋದ್ರಿಂದ ಡೆಲಿವರಿ ಬಾಯ್ಗಳಿಗೂ ಕೂಡ ಸ್ವಲ್ಪ ಹೆದರಿಕೆ ಇರುತ್ತೆ. ಹೌದಪ್ಪ, ಇವರೆಲ್ಲ ಅನ್ಬಾಕ್ಸ್ ಮಾಡಿ ನಮ್ಮ ಕೈಲೇ ಮಾಡಿಸ್ತಾರೆ. ಸೊ ಇಲ್ಲಿ ನಾವೇನು ಫ್ರಾಡ್ ಮಾಡೋಕ್ಕೆ ಬರಲ್ಲ ಅಥವಾ ಫ್ರಾಡ್ ಮಾಡೋಕ್ಕೆ ವಿಚಾರನೂ ಮಾಡೋಂಗಿಲ್ಲ. ಯಾಕಂದರೆ ಡೆಲಿವರಿ ಬಾಯ್ದು ಏನು ಕೆಲಸ, ಕಂಪನಿ ಏನು ಕೊಟ್ಟಿರುತ್ತೆ, ಕಂಪನಿ ಹೆಚ್ಚು ಕಡಿಮೆ ಯಾರಿಗೂ ಮೋಸ ಮಾಡಲ್ಲ. ಬಟ್ ಮಧ್ಯ ಏನಿರ್ತಾರಲ್ಲ, ಸೊ ನೋಡಿ ಅವನು ಅನ್ಬಾಕ್ಸ್ ಮಾಡಿದ, ನಾವು ಯಾವ ಫೋನನ್ನು ತರಿಸಿದ್ವಲ್ಲ ಆ ಫೋನು ಸೊ ಬಂದಿದೆ. ಸೊ ಇಟ್ಸ್ ಗುಡ್, ನೋಡೋದಕ್ಕೂ ಚೆನ್ನಾಗಿದೆ. ಇದು ಹೊಸ ಇಂಡಿಯನ್ ಕಂಪ್ನಿ ಇತ್ತು. ಸೊ ಇಂಡಿಯನ್ ಕಂಪ್ನಿ ಆದ ಕಾರಣ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ A+ ಏನೋ ಇದೆ ಈ ಫೋನ್ನ. ಸೊ ಇದ್ರ ಜೊತೆ ಕವರು ಕೊಟ್ಟಿದ್ದಾರೆ. ಎಲ್ಲ ಎಕ್ಸೆಸರೀಸ್ ಚೆನ್ನಾಗಿದೆ. ಯಾವುದು ಎಕ್ಸೆಸರೀಸ್ ಕೊಡಬೇಕು, ಎಲ್ಲ ಎಕ್ಸೆಸರಿನ ಕರೆಕ್ಟಾಗಿ ತೋರಿಸ್ತಾ ಇದ್ದಾನೆ ಅವನು. ಸೊ ಯಾವುದಾದ್ರೂ ನಿಮ್ಮದು ಬೆಲೆ ಬಾಳೋ ವಸ್ತುಗಳನ್ನು ನೀವು ಆನ್ಲೈನಲ್ಲಿ ಖರೀದಿ ಮಾಡಿದರೆ ಈ ರೀತಿಯಾದಂಥ ಒಂದು ವಿಡಿಯೋ ಮಾಡಿದರೆ ನಿಮಗೆ ಒಳ್ಳೆಯದು. ಧನ್ಯವಾದಗಳು.